ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇದು ಶುಕ್ರವಾರದ ದಿನ ಲಾಗ್ ಆಗಿರುತ್ತೆ. ಆ ದಿನ ಬೆಳಿಗ್ಗೆನೇ ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಡಿಸ್ತಾ ಇದ್ದೀನಿ. ನನಗಂತೂ ರಂಗೋಲಿ ಬಿಡಿಸೋದು ಅಂದರೆ ತುಂಬಾ ಇಷ್ಟ. ಶುಕ್ರವಾರ ಅಂತೂ ನಾನು ಕಮಲದ ರಂಗೋಲಿ, ಅಷ್ಟಕಮಲದಳ ಮತ್ತು ಕುಬೇರ ರಂಗೋಲಿಗಳನ್ನ ಜಾಸ್ತಿ ಬಿಡಿಸ್ತೀನಿ. ರಂಗೋಲಿ ಎಲ್ಲ ಬಿಡಿಸಿದ್ದಾದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದೆ. ನೆನ್ನೆ ಯಜಮಾನ್ರು ಡ್ಯೂಟಿಯಿಂದ ಬರುವಾಗ ದ್ರಾಕ್ಷಿ ತೊಗೊಬಂದಿದ್ರು. ಕವರಲ್ಲಿ ಹಾಗೆ ಇಟ್ಬಿಟ್ಟಿದ್ದೆ. ಇವಾಗ ಚೆನ್ನಾಗಿರೋ ದ್ರಾಕ್ಷಿ ಎಲ್ಲನೂ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಅದಕ್ಕೆ ಒಂದು 2 ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ದ್ರಾಕ್ಷಿನ ನೆನೆಯೋಕೆ ಇಡ್ತೀನಿ. ಚೆನ್ನಾಗಿ ಒಂದು 10 ನಿಮಿಷ, ಒಂದು 1/4 ಗಂಟೆ ನೆನೆದಿದ್ದಾದಮೇಲೆ ಇದನ್ನು ಇನ್ನೊಂದು ಸಲ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋತೀನಿ. ಮಕ್ಕಳು ಸ್ಕೂಲಿಂದ ಬಂದಾಗ ಸಂಜೆಗೆ ಕೊಡ್ಬೋದು ತಿನ್ನೋಕ್ಕೆ ಅಂತ. ದ್ರಾಕ್ಷಿನ ಯಾವಾಗ ತಂದರೂ ನಾನು ಉಪ್ಪು ನೀರಲ್ಲಿ ನೆನೆ ಹಾಕ್ಬಿಟ್ಟೆ ಮಕ್ಳಿಗೆ ಕೊಡೋದು. ಏಕೆಂದರೆ ದ್ರಾಕ್ಷಿಗೆ ಜಾಸ್ತಿ ಔಷಧಿ ಹೊಡೆದಿರ್ತಾರೆ. ಬರೀ ನೀರಲ್ಲಿ ಹಾಗೆ ತೊಳ್ಕೊಂಡು ತಿನ್ನಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಸ್ವಲ್ಪ ಒಂದು 10 ನಿಮಿಷ ಉಪ್ಪಲ್ಲಿ ನೆನೆ ಹಾಕ್ಬಿಟ್ಟು ಆಮೇಲೆ ಇನ್ನೊಂದು ಸಲ ನೀರಲ್ಲಿ ವಾಶ್ ಮಾಡಿಬಿಟ್ಟು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಉಪ್ಪು ನೀರಲ್ಲೇ ಯಾವಾಗಲೂ ತೊಳೆದು ಕೊಡೋದು. ಇದೆಲ್ಲ ಆದಮೇಲೆ ನಾನು ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಈ ಕಡೆ ಸಿಂಕ್ ಕಡೆಗೆ ಬಂದೆ. ಸಿಂಕಲ್ಲಿ ಬೆಳಿಗ್ಗೆ ತಿಂಡಿ ಮಾಡಿದ ಪಾತ್ರೆ ಇತ್ತು, ಮತ್ತು ಗ್ಯಾಸ್ ಸ್ಟವ್ದು ಸ್ಟ್ಯಾಂಡ್ಗಳೆಲ್ಲ ಇತ್ತು. ಅದೆಲ್ಲ ತೊಳೆಯೋಕೆ ಹಾಕಿದ್ದೆ. ಗ್ಯಾಸ್ ಸ್ಟವ್ನ ವಾರಕ್ಕೆ ನಾನು 2 ದಿನ ತೊಳ್ಕೊತೀನಿ. ಸೋಮವಾರ ಶುಕ್ರವಾರ ಕಂಪಲ್ಸರಿ ಯಾವಾಗ್ಲೂ ಅಷ್ಟೇ. ವಾರದ ದಿನ ಸೋಪ್ ಹಾಕಿ ಬ್ರಷಲ್ಲಿ ಕ್ಲೀನಾಗಿ ತಿಕ್ಕಿ, ಎಲ್ಲಾದರೂ ಕಲೆ ಇದ್ದರೆ ಜಡ್ಡಿದ್ರೆ ಅದೆಲ್ಲನೂ ಕ್ಲೀನಾಗಿ ತೊಳ್ಕೊತೀನಿ. ಏನೇ ಬಟ್ಟೆಲಿ ಒರೆಸಿದ್ರೂ ಸೋಪ್ ಹಾಕ್ಬಿಟ್ಟು ಬ್ರಷಲ್ಲಿ ತಿಕ್ಕಿ ಒರೆಸಿರ್ತೀವಲ್ಲ, ತೊಳೆದಿರ್ತೀವಲ್ಲ, ಆವಾಗಂತೂ ಗ್ಯಾಸ್ ಪಳಪಳ ಅನ್ನೋ ರೀತಿಲಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈ ಗ್ಯಾಸ್ ಸ್ಟವ್ ತೊಗೊಂಡು ಇಲ್ಲ ಅಂದರೂ ಅಲ್ಲೇ 10-11 ವರ್ಷ ಆಯಿತು. ನನ್ನ ಮದುವೆ ಆದಾಗ ತೊಗೊಂಡಿದ್ದು. ನಾನು ಅಂದ್ಕೊತೀನಿ 3 ಒಲೆದು 4 ಒಲೆ ತೊಗೊಳ್ಳೋಣ ಅಂತ. ಆದರೆ ಇದೇ ಚೆನ್ನಾಗಿ ಬಾಳಿಕೆ ಬರ್ತಾಯಿತ್ತಲ್ವಾ, ಏನೂ ಪ್ರಾಬ್ಲಮ್ ಆಗಿಲ್ಲ. ಮುಂದೆ ಯಾವಾಗಲಾದರೂ ಇದೇನಾರು ಡ್ಯಾಮೇಜ್ ಆದರೆ 4 ಒಲೆ ತೊಗೋಬೇಕು. ಇದೆಲ್ಲ ಕ್ಲೀನ್ ಮಾಡಿಕೊಂಡೆ. ಇದೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಸಿಂಕು ಎಲ್ಲ ಉಜ್ಜಿಕೊಂಡೆ. ಉಜ್ಜಿದ್ದಾದಮೇಲೆ ಸ್ವಲ್ಪ ಜಿಡ್ಡೆಲ್ಲ ಇರುತ್ತೆ. ನಾನು ದಿನ ಪಾತ್ರೆ ತೊಳೆದಾದ್ಮೇಲೆ ಸಿಂಕೆಲ್ಲ ನೀಟಾಗಿ ಉಜ್ಕೋತೀನಿ ಬ್ರಷಲ್ಲಿ. ಅದೆಲ್ಲ ಆದಮೇಲೆ ಒಂದು ಒಣ ಬಟ್ಟೆಲಿ ಗ್ಯಾಸ್ ಸ್ಟವ್ವು ಮತ್ತು ಶೆಲ್ಫ್ ಕಲ್ಲೆಲ್ಲನೂ ಒರೆಸ್ಕೋತೀನಿ. ಗ್ಯಾಸ್ ಸ್ಟವ್ ತೊಳೆದಿರ್ತೀವಲ್ವ, ಒಂದೊಂದು ಹನಿ ನೀರು ಅಲ್ಲೇ ನಿಂತಿರುತ್ತೆ. ನಿಂತಿದ್ದು ಒಣಗೋದ್ರೆ ಒಂಥರ ವೈಟಾಗಿ ಅಲ್ಲೇ ಕಾಣಿಸ್ತಾ ಇರುತ್ತೆ. ನಂಗದೇನೋ ಇಷ್ಟ ಆಗೋಲ್ಲ. ನಾನು ಯಾವಾಗ ಗ್ಯಾಸ್ ಸ್ಟವ್ನ ತೊಳೆದಾಗ್ಲೂ ಒಂದು ಒಣ ಬಟ್ಟೆಲಿ ನೀಟಾಗಿ ಒರೆಸ್ಕೋತೀನಿ. ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ನನಗೆ ಆಲ್ಮೋಸ್ಟ್ ಅಲ್ಲೇ 10:30 ಆಗಿಬಿಟ್ಟಿತ್ತು. ವಾರ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಬೇಗ ಎಲ್ಲ ಮಾಡಿಕೊಂಡೆ. ನಾನು ದೇವ್ರ ಸಾಮಾನೇನು ಇವತ್ತು ತೊಳಿತಾ ಇಲ್ಲ. ನಾನು ಸೋಮವಾರ ತೊಳೆದಿರೋದ್ರಿಂದ ಇವತ್ತು ಬರೀ ಹೂವು ಎಲ್ಲ ಚೇಂಜ್ ಮಾಡಿ ಪೂಜೆ ಮಾಡ್ಕೋತೀನಿ. ನಾನು 15 ದಿನಕ್ಕೆ ಒಂದು ಸಲ ದೇವ್ರ ಸಾಮಾನೆಲ್ಲ ತೊಳ್ಕೊತೀನಿ. ಸೋಮವಾರ ಮಾತ್ರ ತೊಳಿತೀನಿ. ನಾನು ಶುಕ್ರವಾರ ಅಂತೂ ಕಳಸ ಬದಲಾಯಿಸೋದಿಲ್ಲ. ಗ್ಯಾಸ್ ಸ್ಟವ್ದೆಲ್ಲ ಸ್ಟ್ಯಾಂಡೆಲ್ಲ ಹಾಕಿದೆ. ಅಡುಗೆ ಮನೆ ನೀಟಾಗಿ ಕಾಣಿಸ್ತಾ ಇತ್ತು. ಮನಸ್ಸಿಗೆ ಸಮಾಧಾನ ಆಯಿತು. ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಹೂವು ಎಲ್ಲ ಚೇಂಜ್ ಮಾಡಿಕೊಂಡೆ. ನಾನು ಒಣಗಿರೋ ಹೂವು ಎಲ್ಲ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಊರಿಗೆ ಹೋದಾಗ ನಾನು ತೆಂಗಿನ ಮರದ ಬುಡಕ್ಕೆ ಹಾಕ್ಬಿಡ್ತೀನಿ. ಇಲ್ಲೆಲ್ಲ ಕಸಿಗೆಲ್ಲ ಹಾಕಲ್ಲ ನಾನು. ಆವಾಗಿಂದನೂ ಅದೇ ರೂಢಿಯಾಗಿದೆ. ದೇವ್ರ ಮನೆ ಹೊಸ್ಲಿಗೆ ಒಂದು ಪುಟ್ಟದಾಗಿ ರಂಗೋಲಿ ಬಿಡಿಸ್ಕೊಂಡೆ. ಹೂವು ಎಲ್ಲ ದೇವ್ರ ಫೋಟೋಗೆಲ್ಲ ನೀಟಾಗಿ ಮುಡಿಸಿ ಕಾಮಾಕ್ಷಿ ದೀಪಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ಕಾಮಾಕ್ಷಿ ದೀಪಕ್ಕೆ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಬಿಟ್ಟರೆ ಇನ್ಯಾವ ಎಣ್ಣೆನೂ ಹಾಕ್ಬಾರ್ದು. ಈ ದೀಪಗಳಿಗೆ ನಾನು ಆನಂದಂ ಎಣ್ಣೆ ಹಾಕ್ತೀನಿ. ನಾನು ಆವಾಗಿಂದನೂ ಅಷ್ಟೇ ಆನಂದಂ ಎಣ್ಣೆನೇ ಉಪಯೋಗಿಸ್ತಾ ಇರೋದು. ಚೆನ್ನಾಗಿದೆ. ಜಾಸ್ತಿ ಟೈಮು ದೀಪಗಳು ಉರಿತವೆ. ಇನ್ನು ಬೇರೆದು ಯಾವುದಾದ್ರೂ ತೊಗೊಂಡ್ರೆ ಆನಂದಂ ರೀತಿಲೇ ಇಂಧನಮ್ಮು, ಆನಮ್ಮು ಅಂತ ಬೇರೆ ಬ್ರ್ಯಾಂಡ್ಗಳು ಬಂದವೆ. ಅವೇನಾದರೂ ತೊಗೊಂಡ್ರೆ ಅದರಲ್ಲಿ ಒಂಥರ ಒಳಗಡೆ ವೈಟ್ಗೆ ಆಗಿರುತ್ತೆ. ಅದೆಲ್ಲ ಚೆನ್ನಾಗಿರಲ್ಲ. ಹಂಗಾಗಿ ನಾನು ಆನಂದಮ್ನೇ ತೊಗೋತೀನಿ.
ಮನೆ ಒಳಗಡೆ ಎಲ್ಲ ಪೂಜೆ ಎಲ್ಲ ಮಾಡಾಯಿತು ದೇವರಿಗೆ. ಪೂಜೆ ಎಲ್ಲ ಮಾಡಾದಮೇಲೆ ನಾನು ತುಳಸಿ ಕಟ್ಟೆಗೆ ಮತ್ತು ಹೊಸ್ಲಿಗೆ ಪೂಜೆ ಮಾಡ್ಕೋತಾ ಇದ್ದೀನಿ. ಕೆಲವೊಬ್ಬರು ಫಸ್ಟು ತುಳಸಿಗೆ ಮಾಡಿಕೊಂಡು ಆಮೇಲೆ ಹೊಸ್ಲಿಗೆ ಪೂಜೆ ಮಾಡ್ತಾರೆ, ಆಮೇಲೆ ಮನೆ ಒಳಗೆ ಪೂಜೆ ಮಾಡ್ಕೋತಾರೆ. ನಾವು ಮುಂಚೆಯಿಂದನೂ ಫಸ್ಟು ಮನೇಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ತುಳಸಿಗೆ ಮತ್ತು ಹೊಸ್ಲಿಗೆ ಪೂಜೆ ಮಾಡ್ಕೋತೀವಿ. ಆವಾಗಿಂದನೂ ಅದೇ ರೂಢಿ ಇದೆ. ಈಗಲೂ ಹಂಗೆ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಇದೆಲ್ಲ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಒಂದು 10 ನಿಮಿಷ ಲಕ್ಷ್ಮೀದು ಕುಬೇರದು ಸ್ತೋತ್ರ ಹೇಳ್ಕೊತೀನಿ. ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ 11:30 11:45 ಆಗಿತ್ತು. ಬೆಳಿಗ್ಗೆ ತಿಂಡಿಗೆ ನಾನು ಪುಳಿಯೋಗರೆ ಮೊಸರನ್ನ ಮಾಡಿದ್ದೆ. ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ತಿಂದ್ಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡಿದೆ. ಆಮೇಲೆ ಮಗಳಿಗೆ ಸ್ಕೂಲಿಂದ ಕರ್ಕೊಬರೋಣ ಅಂತ 1 ಗಂಟೆಗೆ ಸ್ಕೂಲ್ ಹತ್ರ ಹೋಗಿ ಮಗಳನ್ನ ಸ್ಕೂಲಿಂದ ಕರ್ಕೊಬಂದು ಅವಳಿಗೆ ತಿನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸಿದ್ದೆ. ಹಂಗೆ ನಾನು ಮಲಗೇ ಬಿಟ್ಟಿದ್ದೆ. ಸಂಜೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ನಾನಿವತ್ತು ಸ್ವೀಟ್ ಕಾರ್ನ್ ಪಕೋಡ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿ ಕೂಡ, ಬೇಗ ಮಾಡ್ಬೋದು. ಮನೇಲಿ ಸ್ವೀಟ್ ಕಾರ್ನ್ ಇತ್ತು, ಅದನ್ನು ಬಿಡಿಸಿಟ್ಕೊಂಡು ಒಂದು 2 ರೌಂಡು ಮಿಕ್ಸಿಲಿ ಸ್ವಲ್ಪ ಅದು ತರ್ತರಿಯಾಗಿ ರುಬ್ಕೋಬೇಕು. ನೋಡಿ ಈ ಥರ ರುಬ್ಕೊಂಡಿದ್ದೀನಲ್ಲ, ಆ ಥರ ರುಬ್ಕೋಬೇಕು. ಇದನ್ನು ರುಬ್ಕೊಂಡು ಇದಕ್ಕೆ 2 ಸಣ್ಣದಾಗಿ ಹೆಚ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ, ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿನೂ ಅಷ್ಟೇ ಸಣ್ಣದಾಗಿ ಹೆಚ್ಕೋಬೇಕು. ಸ್ಲೈಸಸ್ ಥರ ಏನೂ ಹೆಚ್ಕೋಬಾರ್ದು. ಬಾಕ್ಸ್ ಥರ ಬರುತ್ತಲ್ಲ ಸಣ್ಣಕ್ಕೆ, ಚಾಪರ್ ಇದ್ದರೆ ಚಾಪರಲ್ಲೇ ಸಣ್ಣದಾಗಿ ಹಚ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದಕ್ಕೆ ಒಂದು 3 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, ಒಂದು 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ನೀರೇನು ಬೇಕಾಗಲ್ಲ ಕಲಿಸ್ಕೊಳ್ಳೋಕ್ಕೆ, ಯಾಕೆಂದರೆ ಸ್ವೀಟ್ ಕಾರ್ನಲ್ಲೇ ನೀರಿನಂಶ ಇರೋದ್ರಿಂದ ನೀರೇನು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ, ಅದೇ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಮಿಕ್ಸ್ ಮಾಡ್ತಾ ಎಲ್ಲ ಒಂದು ಅದಕ್ಕೆ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಕ್ಕದಲ್ಲೇ ನಾನು ಆಲೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದು ಮಿಕ್ಸ್ ಮಾಡೋ ಅಷ್ಟೊತ್ತಿಗೆ ಎಣ್ಣೆನೂ ಕಾದಿತ್ತು. ಸಣ್ಣ ರೀತಿಲಿ ಬಿಟ್ಕೋಬೇಕು. ಇದನ್ನು ದಪ್ಪಗೆ ಬಿಡಬಾರ್ದು. ಸ್ವೀಟ್ ಕಾರ್ನು 2 ಹೋಳಾಗಿರುತ್ತೆ ಅಷ್ಟೇ ಅಲ್ವಾ, ತರ್ತರಿಯಾಗಿ ರುಬ್ಕೊಂಡಿರ್ತೀವಿ. ಒಂದೊಂದು ಹಂಗೆ ಕಾಳು ರೀತಿಲಿರುತ್ತೆ. ಹಾಗಾಗಿ ದಪ್ಪಗೆ ಬಿಟ್ಟರೆ ಅದೆಲ್ಲ ಬೇಯಲ್ಲ ನೀಟಾಗಿ. ಸಣ್ಣದಾಗಿ ಬಿಡಿ. ಪಕೋಡ ರೀತಿಲಿ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ನಾವು ಈರುಳ್ಳಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಅದೆಲ್ಲ ಅವಾಗವಾಗ ಮಾಡ್ಕೋತಾ ಇರ್ತೀವಿ. ಸ್ವೀಟ್ ಕಾರ್ನ್ ಪಕೋಡ ಇದೊಂದು ಸಲ ಮಾಡಿಕೊಂಡ್ರೆ ಡಿಫ್ರೆಂಟಾಗಿರುತ್ತೆ. ಮಾತ್ರ ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಪದೇ ಮಾಡು ಅಂತಲೂ ಹೇಳ್ತಾನೆ ಇರ್ತಾರೆ. ಆ ರೀತಿ ಇರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಬರೋದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಬೇಯಬೇಕು. ಅದು ಪಕೋಡ ರೀತಿಲಿ ಕರ್ಮ ಅನ್ಬೇಕಲ್ವ, ಆ ರೀತಿಲಿ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಮಾತ್ರ. ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಇಷ್ಟ ಆಯಿತು. ನನ್ನ ಚಿಕ್ಕ ಮಗಳಿಗಂತೂ ಫೇವ್ರೆಟ್ಟೇ ಆಗಿಬಿಟ್ಟಿದೆ. ಇನ್ನೇನಾದರೂ ಯಾವಾಗಾದರೂ ಸ್ವೀಟ್ ಕಾರ್ನ್ ತಂದರೆ ಅವಳು ಚಾಟ್ಸ್ ಮಾಡ್ಕೊಳ್ಳಲ್ಲ. ಮಸಾಲ ಚಾಟ್ಸ್ ಮಾಡ್ಕೋತಾರಲ್ಲ, ಸ್ವೀಟ್ ಕಾರ್ನ್ ಚಾಟ್ಸು ಅದು ಮಾಡಿಸ್ಕೊಳ್ಳಲ್ಲ, ಇನ್ನು ಪಕೋಡನೇ ಮಾಡಿಸ್ಕೋತಾಳೆ. ಅಷ್ಟೊಂದು ಇಷ್ಟ ಆಗಿಬಿಟ್ಟಿದೆ ಅವಳಿಗೆ. ಇದೆಲ್ಲ ಗೋಲ್ಡನ್ ಬ್ರೌನ್ ಬಂದಿದೆ. ಇದಾಗ ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೋತೀನಿ. ನೋಡಿ ಈ ಕಲರ್ ಬಂದಿದೆ. ಈ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಫ್ರೈ ಆದಮೇಲೆ ನಾನು ಪ್ಲೇಟಿಗೆಲ್ಲ ಎತ್ತಿಟ್ಕೊಂಡೆ. ಚೆನ್ನಾಗಾಗಿತ್ತು ಮಾತ್ರ. 2 ಸ್ವೀಟ್ ಕಾರ್ನಲ್ಲಿ ಮಾಡಿದ್ದೆ ನಾನು. 2 ಸ್ವೀಟ್ ಕಾರ್ನು ಪೂರ್ತಿ ಖಾಲಿ ಆಗೋ ತನಕ ಚೆನ್ನಾಗಿ ತಿಂದ್ವಿ ಮನೆಯವರೆಲ್ಲ. ಅಷ್ಟು ಟೇಸ್ಟಿಯಾಗಿತ್ತು. ಮತ್ತು ನೆಕ್ಸ್ಟ್ ಬ್ಯಾಚನ್ನು ಹಂಗೆ ಸಣ್ಣಕ್ಕೆ ನಾನು ಎಣ್ಣೆಗೆ ಬಿಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನಿಷ್ ಬರೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ.
ಈಸಿಯಾಗಿ ರುಚಿಯಾದಂತಹ ಸ್ವೀಟ್ ಕಾರ್ನ್ ಪಕೋಡನ ಬೇಗ ಮಾಡ್ಕೋಬೋದು. ತುಂಬ ಚೆನ್ನಾಗಿತ್ತು. ಪ್ಲೇಟಿಗೆ ಹಾಕಿ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆಲ್ಲ ಹಾಕ್ಕೊಟ್ಟೆ. ನನ್ನ ಮಗಳು ರಿವ್ಯೂ ನೋಡಿ ಹೇಗೆ ಹೇಳ್ತಾಳೆ. ಅನ್ವಿತಾ, ಸ್ವೀಟ್ ಕಾರ್ನ್ ಪಕೋಡ ಹೇಗಿದೆ? ರುಚಿಯಾಗೈತಾ? ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.